ಹುಬ್ಬಳ್ಳಿ ಕಾರಸೇವಕರ ಬಂಧನ ಶ್ರೀಕಾಂತ್ ಪೂಜಾರಿ ಬಿಜೆಪಿ ಅವರು ಇದನ್ನ ಅಸ್ತ್ರ ಮಾಡ್ಕೊಂಡಿದ್ದಾರೆ ಸರ್ ಹಿಂದೂ ಕಾರ್ಯಕರ್ತರ ಮೇಲೆ. ಈ ಸಂದರ್ಭ ಸೂಕ್ತ ಆಗಿತ್ತ ಅಥವಾ ಈ ಸಂದರ್ಭದಲ್ಲಿ ಅಲ್ಲ, ನಾನು ಹೇಳೋದು ಹಿಂದೆಲ್ಲ ಈ ಅಯೋಧ್ಯೆ ಇಶ್ಯೂದೊಳಗೆ ಅವತ್ತೇನು ಗಲಭೆಗಳು ಮತ್ತೊಂದು ಏನಾದರೂ ಅಲ್ಲಿ ಕೆಲವು ವ್ಯಕ್ತಿಗಳನ್ನು ಬಂಧುಗಳನ್ನು ರೌಡಿ ಶೀಟರ್ನಲ್ಲಿ ಸೇರಿಸಿದರು. ಅದು ಎಲ್ಲ ಸರ್ಕಾರ ಇದ್ದಾಗ ನಡ್ಕೊಂಡು ಬಂದದ್ದು, ಇವತ್ತಿಂದು ಮತ್ತೊಂದು ಅಲ್ಲ. ಹೀಗಾಗಿ ಆ ರೌಡಿ ಶೀಟರ್ನಿಂದ ಎಷ್ಟೋ ವಯಸ್ಸಾದವ್ರು, 65 ವರ್ಷ 75 ವಯಸ್ಸಾದವ್ರು ಅದಾರ. ನಾ ಪ್ರತಿ ಪೊಲೀಸ್ ಕಮಿಷನ್ಗೆ ಯಾರ್ಯಾರು ಬರ್ತಿದ್ರು ಹುಬ್ಬಳ್ಳಿ ಒಳಗೆ ಅವ್ರು ಕರೆದು ಹೇಳಿದ್ದೀನಿ. ಅವ್ರ ಜೊತೆ ನಮ್ಗೆ ವಿಶ್ ಮಾಡಕ್ಕೆ ಬಂದಾಗ ಫಸ್ಟ್ ಭೇಟಿಯಾದಾಗ ನಾ ಹೇಳೋದು ಒಂದೇ ಅವ್ರಿಗೆ, ನೋಡ್ರಿ ಇಲ್ಲಿ ರೌಡಿ ಶೀಟರ್ ಲಿಸ್ಟ್ನಲ್ಲಿ ಬಂದ್ಬಿಟ್ಟಿದೆ. ಅದರಲ್ಲಿ ಅಯೋಧ್ಯೆ ಹೋರಾಟದಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು, ಅಲ್ಲಿ ಹೋಗಿದ್ರು, ಆಂದೋಲನದಲ್ಲಿದ್ದರು, ಆ ರೌಡಿ ಶೀಟರ್ನಲ್ಲಿ ಹೆಸರು ಬಂದ್ಬಿಟ್ಟಿದೆ. ಅದೊಂದು ಕೇಸ್. ಅದಾದಮೇಲೆ ಮುಂದೆ ಅವರು ಯಾವುದೇ ಕ್ರಿಮಿನಲ್ ಚಟುವಟಿಕೆ ಮತ್ತೊಂದು ಯಾವುದೂ ಇಲ್ಲ. ಈಗೆಲ್ಲ ವಯಸ್ಸಾಗಿದೆ. ಅದಕ್ಕೆ ಆ ರೌಡಿ ಶೀಟರಿಂದ ತೆಗೀರಿ ಅಂತ ನಾ ಮೊದಲಿಂದ ಫೈಟ್ ಮಾಡ್ಕೊಂಡು ಬಂದಿದ್ದೆ. ಮತ್ತು ಪ್ರತಿಯೊಬ್ಬರು ಹೊಸ ಪೊಲೀಸ್ ಕಮಿಷನ್ ಯಾರ್ಯಾರು ಬರ್ತಾರೆ, ಹಿಂದವರಾಯ್ತು ಅವ್ರಿಗೆ ಆಯ್ತು, ಅವರೆಲ್ಲ ಸ್ಕ್ರೂಟಿನಿ ಮಾಡುವಂಥದ್ದು ಒಂದು ಕಡೆ ಸ್ಟಾರ್ಟ್ ಆಗಿದೆ. ಮತ್ತು ಈಗಿನ ಪೊಲೀಸ್ ಕಮಿಷನ್ಗೂ ಹೇಳಿದೆ ನಾನು, ಈಗ ಹೊಸದಾಗಿ ಯಾರೋ ಕ್ರಿಮಿನಲ್ ಕೇಸ್ ಇದಾವ ಬ್ಯಾಕ್ಗ್ರೌಂಡ್ ಇದೆ, ಹೊಸದಾಗಿ ರೌಡಿ ಇದು ಮಾಡ್ತಾ ಇದ್ದಾನೆ, ಪ್ರೊಫೆಷನಲ್ ರೌಡಿ ಇದ್ದಾನೆ, ಅವ್ನ ರೌಡಿ ಶೀಟನ್ನು ಸೇರಿಸಿ ಆ ಆಂದೋಲನದಲ್ಲಿ ಮತ್ತೊಂದು ಭಾಗವಹಿಸಿದ್ದಾರೆ ಅನ್ನುವಂಥ ಕಾರಣದ ಮೇಲೆ ಅದು ಇರಬಾರ್ದು ಅನ್ನುವಂಥದ್ದು. ಯಾಕಂದ್ರೆ ಏನಾಗ್ತದೆ, ಯಾವುದೇ ಹಬ್ಬ ಹರಿದಿನ ಬರಲಿ, ಯಾವುದೇ ಧರ್ಮದ ಆಚರಣೆ ಬರಲಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಯಾವುದೇ ಬಂದಾಗ ಫಸ್ಟು ಇವರೇನು ಮಾಡ್ತಾರೆ, ಪೊಲೀಸ್ ವ್ಯವಸ್ಥೆ ಆ ರೌಡಿ ಶೀಟರ್ನಲ್ಲಿ ಇದ್ದಂಥವ್ರನ್ನ ಕರೆದು, ಅವ್ರು ಯಾವಾಗ 20 ವರ್ಷ ಇದ್ದಾರೋ, 30 ವರ್ಷ 70 ವರ್ಷ ಅವ್ರ ಕರೆದು ಅವ್ರಿಗೆ ವಾರ್ನಿಂಗ್ ಮಾಡೋದು. ಹೀಗಾಗಿ ನಾ ಹೇಳಿದೆ, ಈ ಹಳೆ ರೌಡಿ ಶೀಟರ್ ಇದ್ದು ಬಿಡ್ರಿ, ಹೊಸ ರೌಡಿ ಶೀಟರ್ ತಯಾರು ಮಾಡ್ರಿ ಅಂತ ಹೇಳಿದೆ ನಾನು. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಹಿಂದೇನಾಗಿದೆ ಅವೆಲ್ಲ ಕೇಸು ಅಕಸ್ಮಾತ್ ಯಾವ್ದು ಇದ್ರೆ ಅವ್ರು ವಿಡ್ರಾ ಆಗ್ಬೇಕಂತ ನಂದು. ಯಾಕಂದ್ರೆ ಅವು ಮುಗಿದು ಹೋದಂಥ ಅಧ್ಯಾಯ ಈಗ 30-40 ವರ್ಷದಿಂದ ಆಗಿದ್ದು ಇವೆಲ್ಲ. ಸುಮಾರು 90ನೇ ದಶಕದಲ್ಲಿ 90ನೇ ಇಸ್ವಿಯಿಂದ 96ನೇ ಇಸ್ವಿ ಒಳಗೆ ನಡೆದಂಥದ್ದು. ಈಗಾಗಲೇ 30 ವರ್ಷ ಮೇಲೆ ಆಯಿತು. ಹೀಗಾಗಿ ಇವತ್ತು ಯಾವುದೋ ಇರ್ಬೋದು, ಪೆಂಡಿಂಗ್ ಕೇಸ್ ಇರ್ಬೋದು. ಕೇಸ್ ಇದ್ದರೆ ಅವನು ಸರ್ಕಾರನ ಪ್ರಯತ್ನ ಮಾಡಿಕೊಂಡು ಅವನು ವಿಡ್ರಾ ಮಾಡಿಸುವಂಥದ್ದು ಇವೆಲ್ಲ ಆಗಬೇಕಾಗಿದೆ. ಮತ್ತು ನಾನು ಒಂದು ಹೇಳ್ತೀನಿ, ಈಗ ಆಂದೋಲನ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ ಇವೆಲ್ಲ. ಹಾಗಾದ್ರೆ ಹಿಂದೆ 5 ವರ್ಷ BJP ಸರ್ಕಾರನ ಇತ್ತು, ಅದ್ರ ಹಿಂದೂ ಇತ್ತು. ಎಷ್ಟೋ ಕೇಸ್ಗಳನ್ನು ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗಲೇ ನನ್ನ ಕಮಿಟಿ ಒಂದು ಮಾಡಿದ್ದು, ನನ್ನ ಅಧ್ಯಕ್ಷತೆಯಲ್ಲಿ ನಾನೇ ಹೋಗಿ ಎಷ್ಟೋ ಕೇಸ್ಗಳನ್ನು ವಿಡ್ರಾ ಮಾಡಿಸುವಂಥದ್ದು, ಕ್ಯಾಬಿನೆಟ್ ತೊಗೊಂಬರುವಂಥದ್ದು ನಾನು ಪ್ರಯತ್ನ ಮಾಡಿದ್ದೆ. ಈಗೆಲ್ಲ ಏನು ಬೀದಿಗಿದ್ದು ಹೋರಾಟ ಮಾಡಾಕ್ತಾರಲ್ಲ, ಹಾಗಾದ್ರೆ ಇಷ್ಟೆಲ್ಲ ಕೇಸ್ ಇದ್ದದ್ದನ್ನು ಹಿಂದೆ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ, ಬೊಮ್ಮಾಯಿಯವ್ರು ಮುಖ್ಯಮಂತ್ರಿ ಇದ್ದಾಗ ಅವ್ರು ಗಮನಕ್ಕೆ ತಂದು ವಿಡ್ರಾ ಮಾಡಿಸ್ಕೊಳ್ಬೋದಾಗಿತ್ತಲ್ಲ, ಮುಗಿದು ಹೋಗಿತ್ತಲ್ಲ. ಇದು ಏನಾಗುತ್ತದೆ ಈಗ, ಅದಕ್ಕೆ ಅಲ್ಲಿ ಏನಾಗಿದೆ ಮತ್ತೊಂದು, ಅದಕ್ಕೆ ಏನು ಯಾವ ಕೇಸ್ ಅದ ನಾನು ಇನ್ನೂ ಸ್ಟಡಿ ಮಾಡ್ಕೊಂಡಿಲ್ಲ, ಅದು ಯಾವ ಬ್ಯಾಕ್ಗ್ರೌಂಡ್ ಇದೆ ಎಂತಾನ. ಅಯೋಧ್ಯೆ ಇಶ್ಯೂ ಹಿನ್ನೆಲೆ ಇರುವಂಥ ಕೇಸ್ ಅಂತ ಹೇಳ್ತಾರೆ. ನಂದು ಒಂದು ಅಭಿಪ್ರಾಯ ಅಂತಂದರೆ, ಅಂಥ ಹಿಂದೆ 30 ವರ್ಷದ ಹಿಂದೆ ಆಗಿದ್ದಂಥ ಕೇಸ್ಗಳನ್ನು ಅವನ್ನೆಲ್ಲ ವಿಡ್ರಾ ಮಾಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.